ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಇಲ್ಲಿ ದ್ವಿತೀಯ PUCಯಲ್ಲಿ 5 ಪದ್ಯಭಾಗಗಳನ್ನು ನೋಡಿದ್ದೇವೆ. 6ನೇ ಒಂದು ಪದ್ಯಭಾಗವಾದಂಥ ಹಬ್ಬಲಿ ಅವರ ರಸಬಳ್ಳಿ. ಇಲ್ಲಿ ಹಬ್ಬಲಿ ಅವರ ರಸಬಳ್ಳಿ ಇದು ಒಂದು ಜನಪದ ಸಾಹಿತ್ಯ ಪ್ರಕಾರ. ಈ ಜನಪದ ಸಾಹಿತ್ಯದ ಪರಿಚಯವನ್ನು ನಾವು ಇಲ್ಲಿ ಸ್ವಲ್ಪ ನೋಡೋಣ. ಹಾಗಾದರೆ ಇದಕ್ಕಿಂತ ಮೊದಲು ಇಲ್ಲಿ ನಾವು ಮುಖ್ಯವಾದಂಥ ಒಂದು ವಿಷಯವನ್ನು ನೋಡಬೇಕಾಗಿದೆ. ಈ ಗರತಿಯ ಹಾಡನ್ನು ಜನಪದ ಸಾಹಿತ್ಯವನ್ನು ಬರೆಯುವುದರಲ್ಲೇ ಇವತ್ತು ಏನಂತಂದ್ರೆ ಎತ್ತಿದ ಕೈ ಸಾಕಷ್ಟು ಜನ ಜನಪದ ಸಾಹಿತ್ಯವನ್ನು ಇವತ್ತು ಮುಂದುವರಿಸಿಕೊಂಡು ಬಂದಂಥವ್ರನ್ನ ನಾವಿವತ್ತು ಕನ್ನಡ ಸಾಹಿತ್ಯದಲ್ಲಿ ಆದ್ರಾಗ್ಬೋದು, ಇವತ್ತು ಇಲ್ಲಿ ಆ ಪಾಶ್ಚಾತ್ಯ ಸಾಹಿತಿಗಳು ಕೂಡ ವಿದ್ವಾಂಸರು ಕೂಡ ಏನು ಮಾಡಿದ್ದಾರೆ ಅಂತಂದ್ರೆ ಈ ಸಾಹಿತ್ಯವನ್ನು ಇವತ್ತು ತೆರೆದಿಡುವಂಥ ಒಂದು ಪ್ರಯತ್ನವನ್ನು ಇಲ್ಲಿ ಮಾಡಿದರು. ಹಾಗಾದರೆ ವಿದ್ಯಾರ್ಥಿಗಳೇ, ಇಲ್ಲಿ ಬೈಬಲ್ ಏನು ಹೇಳ್ತದ, ಒಬ್ಬ ಆದರ್ಶ ಮಾತೆಯು 100 ಜನ ಗುರುಗಳಿಗಿಂತ ಶ್ರೇಷ್ಠ. ಅಂದರೆ ಇಲ್ಲಿ ಹಬ್ಬಲಿಯವರ ರಸಬಳ್ಳಿ ಅಂತನ್ನುವಂಥ ಒಂದು ಜನಪದ ಏನಿದೆಯಲ್ಲ, ಆ ಜನಪದ ಕಾವ್ಯ ಸೃಷ್ಟಿಯನ್ನು ಕುರಿತು ಇಲ್ಲಿ ಕವಿ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ವಿಸ್ತೃತವಾಗಿ ಹೇಳ್ತಾ ಹೋಗ್ತಾರೆ. ಒಬ್ಬ ಆದರ್ಶ ಮಾತೆ ಇವತ್ತು 100 ಗುರುಗಳಿಗಿಂತಲೂ ಕೂಡ ಶ್ರೇಷ್ಠ. ಯಾಕೆ ಶ್ರೇಷ್ಠ ಅದಲ್ರಿ? ಇವತ್ತು 100 ಗುರುಗಳಿಗಿಂತಲೂ ಯಾಕೆ ತಾಯಿ ಶ್ರೇಷ್ಠ ಅಂತಂದರೆ, ಇಲ್ಲಿ ಆ ತಾಯಿ ಇದ್ದಂಥವಳು ತನ್ನ ಮಗುವಿಗೆ ಹುಟ್ಟಿನಿಂದ ಹಿಡಿದು ಸಾಯುವವರೆಗೂ ಕೂಡ ಒಂದು ಸಂಸ್ಕಾರವನ್ನು ಕೊಡ್ತಾ ಇದ್ದಾಳೆ, ಅದನ್ನು ಬೆಳೆಸ್ತಾ ಇದ್ದಾಳೆ. ಸಮಾಜದ ಮಧ್ಯದಲ್ಲಿ ಮಗು ಯಾವ ರೀತಿಯಾಗಿ ಬೆಳಿಬೇಕು ಅನ್ನೋದನ್ನು ತೋರಿಸ್ಕೊಡ್ತಾಳೆ, ಹೇಳಿಕೊಡ್ತಾಳೆ. ಅದ್ರ ಜೊತೆಗೆ ಇವತ್ತು 4 ಕೋಣೆಗಳ ಮಧ್ಯದಲ್ಲಿ ಆ ಮಗು ಯಾವ ರೀತಿಯಾಗಿರ್ಬೇಕು, ಅದರ ಆಚೆಗೆ ಇವತ್ತು ಯಾವ ರೀತಿಯಾಗಿ ಇವತ್ತು ಸಮಾಜದಲ್ಲಿ ಆ ಮಗು ತನ್ನ ನೆಲೆಯನ್ನು ಕಂಡುಕೊಳ್ಬೇಕು ಅನ್ನುವಂಥ ಮಹದಾಸೆಯನ್ನು ತಾಯಿ ತನ್ನ ಜನಪದ ಸಾಹಿತ್ಯದಲ್ಲೇ ವ್ಯಕ್ತಪಡಿಸ್ತಾ ಇದ್ದಾಳೆ. ಹಾಗಾದರೆ ಇಲ್ಲಿ ನಾವು ಅದನ್ನು ಪ್ರಸ್ತುತವಾಗಿ ಕಾಣ್ತಾ ಹೋಗಬೇಕಾಗಿದೆ. ಹಾಗಾದರೆ ಇಲ್ಲಿ ಹಬ್ಬಲಿಯವರ ರಸಬಳ್ಳಿ ಅಂತನ್ನುವಂಥದ್ದು ಏನಪ್ಪ ಜನಪದ ಸಾಹಿತ್ಯ? ಹಾಗಾದರೆ ಹಬ್ಬಲಿಯವರ ರಸಬಳ್ಳಿ ಅಂತನ್ನುವಂಥದ್ದು ಒಬ್ಬ ಗರತಿ ಅಥವಾ ಒಬ್ಬ ಹೆಣ್ಣು ಮಗಳು ಅಥವಾ ಒಂದು ಮಾತೆ, ಒಂದು ಹೆಣ್ಣು ಮಗು ಏನು ಮಾಡ್ತಾ ಇದೆ ಅಂತಂದ್ರೆ, ಅಥವಾ ಒಬ್ಬ ಹೆಣ್ಣು ಮಗಳು ಇಲ್ಲಿ ಏನು ಮಾಡ್ತಾ ಇದ್ದಾಳೆ ಅಂತಂದ್ರೆ ತನ್ನ ತವರ ಮನೆಯನ್ನು ಹರಿಸುವಂಥ ಒಂದು ಸಾಲುಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ತವರಿನ ಬಗೆಗೆ ಇವತ್ತು ಹೆಣ್ಣು ಮಕ್ಕಳಿಗಿರುವಂಥ ಒಂದು ಪ್ರೀತಿಯ ಹಾರೈಕೆ ಯಾವ ರೀತಿಯಾಗಿರ್ತದೆ, ಆ ತಾಯಿಯ ಜೊತೆಗೆ ಆ ಮಗುವಿನ ಒಂದು ಒಡನಾಟ ಯಾವ ರೀತಿಯಾಗಿದೆ, ಯಾವ ರೀತಿಯಾಗಿ ನನ್ನ ತಾಯಿ ನನ್ನನ್ನು ಇವತ್ತು ಪಾಲನೆ ಪೋಷಣೆ ಲಾಲನೆ ಮಾಡಿದ್ದು ಅನ್ನೋದನ್ನು ಆ ತಾಯಿ ಏನು ಮಾಡ್ತಾ ಇದ್ದಾಳೆ ಅಂತಂದ್ರೆ ಮಧ್ಯರಾತ್ರಿಯಲ್ಲೇ ಕೂಡ ಸಹಿತ ಏನು ಮಾಡ್ತಾಳೆ, ಆ ತಾಯಿಯನ್ನು ನೆನಪಿಸಿಕೊಳ್ಳುವಂಥ ಒಂದು ಇವತ್ತು ಸಾಹಿತ್ಯವನ್ನು ನಾವಿಲ್ಲಿ ಜನಪದ ಸಾಹಿತ್ಯ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಇಲ್ಲಿ ನಾವು ಜನಪದ ಸಾಹಿತ್ಯದ ಒಂದು ಸಂಕ್ಷಿಪ್ತವಾದಂಥ ಒಂದು ಪರಿಚಯವನ್ನು ಇಲ್ಲಿ ಮೊದಲಿಗೆ ಮಾಡ್ಕೊಳ್ತಾ ಹೋಗೋಣ. ಹಾಗಾದರೆ ಕವಿ ಕಾವ್ಯದ ಒಂದು ಪರಿಚಯದ ಹಿನ್ನೆಲೆಯಾಗಿ ಜನಪದ ಸಾಹಿತ್ಯ ಸಾಮೂಹಿಕವಾದಂಥ ಒಂದು ಸೃಷ್ಟಿ. ನೋಡ್ರಿ, ಅದನ್ನು ಒಬ್ಬರ ವಿದ್ವಾಂಸ ಬರೋದಿಲ್ಲ, ಒಬ್ಬ ಮಹಿಳೆ ಬರೋದಿಲ್ಲ, ಒಬ್ಬ ಪುರುಷ ಬರೋದಿಲ್ಲ, ಒಂದು ಸಮಾಜ ಬರೋದಿಲ್ಲ. ಇಲ್ಲಿ ಸಾಮೂಹಿಕವಾದಂಥ ಒಂದು ಸೃಷ್ಟಿ ಅದು. ಯಾವ ತಾಯಿ ಹಾಡ್ತಾ ಇದ್ದಾಳೋ ಆ ಹಾಡು ಮುಂದೊಂದು ದಿನ ಇವತ್ತು ಜನಪದ ಇದ್ದಂಥದ್ದು ಜಾನಪದ ಸಾಹಿತ್ಯ. ಜಾನಪದ ಸಾಹಿತ್ಯ ಅಂತಂದ್ರೆ ಇವತ್ತು ನಾವು ಅದನ್ನು ಪಾಶ್ಚಾತ್ಯರು ಇವತ್ತು ಅದನ್ನು ತಂದಂಥದ್ದು ಯಾವುದಂದ್ರಿ ಜನಪದ ಅಂತನ್ನುವಂಥದ್ದು ಮೊದಲು ಇರ್ತದು. ಜನರ ಬಾಯಿಂದ ಬಾಯಿಗೆ ಪೀಳಿಗೆಯಿಂದ ಪೀಳಿಗೆಗೆ ನೇರವಾಗಿ ಬರ್ತಾ ಇರುವಂಥ ಒಂದು ಸಾಹಿತ್ಯವೇ ಇವತ್ತೇನಾಯಿತು ಅಂತಂದ್ರೆ ಜನಪದ ಸಾಹಿತ್ಯವಾಗಿ ಒಂದು. ಅದೇ ರೀತಿಯಾಗಿ ಜನಪದ ಸಾಹಿತ್ಯ ಅಂತನ್ನುವಂಥದ್ದು ಕೂಡ ಇವತ್ತೇನಿದೆ ಅಂತಂದ್ರೆ ಒಂದು ಸಾಮೂಹಿಕವಾದಂಥ ಸೃಷ್ಟಿ. ಅದು ಎಲ್ಲರೂ ಕೂಡಿ ಮಾಡ್ತಾ ಇರುವಂಥ ಒಂದು ಸೃಷ್ಟಿ ಯಾವುದು ಅಂತಂದ್ರೆ ಇಲ್ಲಿ ಜನಪದ ಸಾಹಿತ್ಯ. ಆ ಜನಪದ ಸಾಹಿತ್ಯದಲ್ಲೇ ಇವತ್ತು ಅದು ಅನಕ್ಷರಸ್ಥರ ಜನಪದರ ನಾಲಿಗೆಯ ಮೇಲೆ ಜೀವಂತವಾಗಿರುವಂಥ ಒಂದು ಕಂಠಸ್ಥ ಸಾಹಿತ್ಯ. ನೋಡ್ರಿ, ಜನಪದರ ನಾಲಿಗೆಯ ಮೇಲೆ ಜೀವಂತವಾಗಿ ಇರ್ತಾ ಇರುವಂಥ ಒಂದು ಕಂಠಸ್ಥ ಸಾಹಿತ್ಯ ಅದು. ಜನಪದರ ನಾಲಿಗೆಯ ಮೇಲೆ ಅಂದ್ರೆ ಅನಕ್ಷರಸ್ಥರು ಇವತ್ತವರು ಅಕ್ಷರವನ್ನು ಕಲ್ತಿಲ್ಲ. ಮೊದಲು ನೋಡ್ರಿ, ತಾಯಂದ್ರು ಏನು ಮಾಡ್ತಾ ಇದ್ರು ಅಂತಂದ್ರೆ ತಮ್ಮ ಮಕ್ಕಳಿಗಾಗಿ ಜೋಗಳವನ್ನು ತೂಗ್ತಾ ಇದ್ರು. ಆ ಜೋಗಳದ ಮುಖಾಂತರವಾಗಿ ಲಾಲಿ ಹಾಡುಗಳನ್ನು ಹಾಡ್ತಾ ಇದ್ರು. ಅದು ಒಂದು ಜನಪದ ಸಾಹಿತ್ಯ ಆಗಿರ್ಬೋದು. ಇವತ್ತು ಗಂಡಸ ಹಾಡು ಹೆಂಗಸ ಹಾಡುಗಳಂತ ಬರ್ತಾವೆ. ಇಲ್ಲಿ ನಾವು ಗರತಿ ಹಾಡುಗಳನ್ನು ಕೇಳ್ತೇವೆ, ಗಾದೆಗಳನ್ನು ಕೇಳ್ತೇವೆ, ನಾಟಕಗಳನ್ನು ಕೇಳ್ತೇವೆ. ನೋಡ್ರಿ, ಯಕ್ಷಗಾನ, ಬಯಲಾಟ ಇವೆಲ್ಲ ಏನಾಗ್ಬಿಟ್ಟಾವ ಅಂತಂದ್ರೆ
ಅಂತಂದ್ರೆ ಇವತ್ತು ಜನಪದ ಸಾಹಿತ್ಯದ ಒಂದು ಇವತ್ತು ಸೃಷ್ಟಿಯಾಗಿ ಸಾಮೂಹಿಕವಾದಂಥ ಒಂದು ಸೃಷ್ಟಿಯಾಗಿ ಬೆಳ್ಕೊಳ್ತಾ ಇದ್ದಾವೆ. ಅದೇ ರೀತಿಯಾಗಿ ಇಲ್ಲಿ ಇದು ಒಂದು ಕ್ರಿಯಾಮೂಲ ಸಾಹಿತ್ಯ, ಕ್ರಿಯೆಯನ್ನು ವ್ಯಕ್ತಪಡಿಸುವಂಥದ್ದು, ಸೃಜನಾತ್ಮಕತೆ, ನಮ್ಮಲ್ಲಿರುವಂಥ ಒಂದು ಕಲಾತ್ಮಕತೆಯನ್ನು ಹೊರಹಾಕುವಂಥ ಒಂದು ಸಾಹಿತ್ಯವೇ ಇವತ್ತೇನಂತಂದ್ರೆ ಜನಪದ ಸಾಹಿತ್ಯ. ಇದಕ್ಕೊಂದು ಚಿಕ್ಕದಾದಂಥ ಉದಾಹರಣೆ ಹೇಳ್ತೇನೆ. ಇವತ್ತೊಬ್ಬ ತಾಯಿ ಇದ್ದಂಥವಳು ತನ್ನ ಮಗನನ್ನು ಯಾವುದಕ್ಕೆ ಹೋಲಿಕೆ ಮಾಡಿ ಬರೀತಾಳೆ? ಹಾಗಾದ್ರೆ ಯಾವ ರೀತಿಯಾಗಿ ಯಾವುದಕ್ಕೆ ಇವತ್ತಾಗಿ ಹೋಲಿಕೆ ಮಾಡಿ ಬರ್ತಾ ಇದ್ದಾಳೆ? ಅಲ್ಲಿ ಆ ಮಗುವನ್ನ ಎಷ್ಟು ಸುಂದರವಾಗಿ ಹೋಲಿಸ್ತಾ ಇದ್ದಾಳೆ ನೋಡ್ರಿ. ತಾಯಿ ಅಕ್ಷರವನ್ನ ಕಲ್ತಿಲ್ಲ, ಆದರೂ ಕೂಡ ಇಲ್ಲಿ ಬರ್ತಾ ಇರುವಂತಹ ಅನುಭವದ ಮಾತುಗಳೇನದವ, ಆ ಮಾತುಗಳು ಇವತ್ತು ಒಂದು ಕಂಠಸ್ಥ ಸಾಹಿತ್ಯ, ಜೀವಂತ ಸಾಹಿತ್ಯವಾಗಿ ನಮ್ಮ ಮಧ್ಯದಲ್ಲೇ ಉಳ್ಕೊಂಡಿದೆ. ಹಾಗಾದ್ರೆ ಆ ತಾಯಿ ಆ ಮಗನನ್ನು ಕುರಿತು ಏನಂತ ಹೇಳ್ತಾಳೆ ನೋಡ್ರಿ. ಇಲ್ಲಿ ಆ ತಾಯಿ ಏನಂತ ಹೇಳ್ತಾಳೆ ನೋಡ್ರಿ, ಏನಂತ ಹೇಳ್ತಾಳೆ ಆ ತಾಯಿ ಇವತ್ತ ಇಲ್ಲಿ ಆಚಾರಕರ ಸಾಕು ನೀತಿಯೇ ಪ್ರಭುವಾಗು ಮಾತಿನಲ್ಲಿ ಚೂಡ ಮನೆಯಾಗು ನನಗಂದ ಜ್ಯೋತಿಯಾಗು ಜಗಕ್ಕೆಲ್ಲ. ನೋಡ್ರಿ, ಆಚಾರಕರ ಸಾಕು ನೀತಿಯೇ ಪ್ರಭುವಾಗು ಮಾತಿನಲ್ಲಿ ಚೂಡ ಮನೆಯಾಗು ನನಗಂದ ಜ್ಯೋತಿಯಾಗು ಜಗಕ್ಕೆಲ್ಲ. ಅಂದ್ರೆ ಆ ಮಗುವನ್ನ ಆಕೆ ಹರಿಸ್ತಾಳ. ಇಲ್ಲಿ ನೀನು ಒಬ್ಬ ಜ್ಯೋತಿಯಾಗು, ಮಾತಿನಲ್ಲಿ ಚೂಡಾಮಣಿ ಅಂತ ಮಾತಿನಲ್ಲಿ ಚಾಣಾಕ್ಷತನವನ್ನು ನೀನು ಬೆಳೆಸು. ಇವತ್ತು ಆಚಾರ ನೀತಿ ನಿಯಮ ನೈತಿಕತೆಗಳಿಗೆ ನೀನೇನಾಗು ಇಲ್ಲಿ ಮೂಲ ಆದರ್ಶಮಯವಾದಂಥ ವ್ಯಕ್ತಿಯಾಗು ಅನ್ನುವಂಥ ನೆಲೆಯನ್ನು ನಾವು ಇವತ್ತೇನು ಮಾಡ್ತಾ ಇದ್ದೇವೆ, ಇಲ್ಲಿ ಕಾಣ್ತಾ ಇದ್ದೇವೆ. ಅದೇ ರೀತಿಯಾಗಿ ಒಬ್ಬ ತಾಯಿಯೂ ಕೂಡ ಇಲ್ಲಿ ಒಬ್ಬ ಜನಪದ ತಾಯಿ ಯಾವ ರೀತಿಯಾಗಿ ತನ್ನ ಮಗುವನ್ನು ಹೊಗಳ್ತಾ ಇದ್ದಾಳೆ. ಆಡಿಬ ನನ್ನ ಕಂದ ಅಂಗಾಲ ತೊಳೆದೇನ, ಆಡಿಬ ನನ್ನ ಕಂದ ಅಂಗಾಲ ತೊಳೆದೇನ, ತೆಂಗಿನಕಾಯಿ ತಿಳಿ ನೀರ ತಕ್ಕೊಂಡು ಬಂಗಾರದ ಮೋರೆಯ ತೊಳೆದೇನ. ನೋಡ್ರಿ, ತೆಂಗಿನಕಾಯಿ ತಿಳಿ ನೀರ ತಕ್ಕೊಂಡು ಬಂಗಾರದ ಮೋರೆಯ ತೊಳೆದೇನ ಅಂತನ್ನುವಂಥ ಒಂದು ಸಾಹಿತ್ಯ ರೂಪವನ್ನ ಇವತ್ತೇನು ಮಾಡ್ತಾ ಇದ್ದೇವೆ, ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ದೇವೆ. ಅದೇ ರೀತಿಯಾಗಿ ನಮ್ಮ ಸಂಸ್ಕೃತಿಯ ಸಾರ ಸತ್ವರೇ, ಸಾರ ಸತ್ವ ಎಲ್ಲ ಒಂದು ಸತ್ವ ಶಕ್ತಿ ಸಾರ, ಅದರಲ್ಲಿರುವಂಥ ಒಂದು ಸಂಸ್ಕೃತಿಯ ಶಕ್ತಿ, ಆ ಸಂಸ್ಕೃತಿಯ ರೂಪ, ಆ ಸಂಸ್ಕೃತಿಯ ಶಕ್ತಿಯ ರೂಪವಾದಂಥ ಜನಪದ ಸಾಹಿತ್ಯ ಒಂದು ದೇಶದ ಇವತ್ತು ಬಹುಸಂಖ್ಯಾತರ ಆಶೋತ್ತರಗಳ ಒಂದು ಪ್ರತೀಕವೂ ಹೌದು. ನೋಡ್ರಿ, ಇವತ್ತು ಜನಪದ ಸಾಹಿತ್ಯ ಅಂತನ್ನುವಂಥದ್ದು ಬಹಳಷ್ಟು ಜನರಿಂದ ಇವತ್ತೇನಾಗಿದೆ ಅಂತ ಹುಡ್ಕೊಂಡ್ಬಿಟ್ಟಿದೆ. ಇವತ್ತು ಬರೀ ಅದು ಪಟ್ಟಣ ಪ್ರದೇಶಗಳಲ್ಲಿ ಮಾತ್ರ ಹುಡ್ಕೊಳ್ಳಿಲ್ಲ, ಹಳ್ಳಿಗಳಲ್ಲಿ ಇವತ್ತು ಮೊದಲ ಬಾರಿ ಹುಡ್ಕೊಂಡು ಹಂಗೆ ಬೆಳೀತಾ ಏನಾಯ್ತು ಅಂತಂದ್ರೆ ಇವತ್ತು ಅದು ಹಾಗೆ ಇನ್ನೂ ಕೂಡ ಉಳ್ಕೊಂಡದ. ಆದರೆ ಇವತ್ತು ನಾವೇನು ಮಾಡಕತ್ತೀವಿ ಅಂತಂದ್ರೆ ವಿಜ್ಞಾನ ತಂತ್ರಜ್ಞಾನಕ್ಕೆ ನಾವು ಮಾರು ಹೋಗಿ ನಮ್ಮದೇ ಆದಂಥ ಒಂದು ಸಾಹಿತ್ಯ, ಆ ಜನಪದ ಅನ್ನುವಂಥ ಒಂದು ಸಾಹಿತ್ಯವನ್ನು ನಾವು ಮರಿತಾ ಹೋಗ್ತಾ ಇದ್ದೇವೆ ವಿದ್ಯಾರ್ಥಿಗಳೇ. ಇದು ಈ ರೀತಿಯಾಗಿ ಆಗಬಾರ್ದು ಅನ್ನುವಂಥ ಒಂದು ಕಾರಣಕ್ಕಾಗಿ ಏನು ಮಾಡಲಿ, ಆ ಜನಪದ ಸಾಹಿತ್ಯವನ್ನು ನಮ್ಮಗಳಿಗೆ ಪಠ್ಯಕ್ಕಾಗಿ ಇಟ್ಟಾರ. ಅದನ್ನು ನಾವೇನು ಮಾಡಬೇಕಾಗಿದೆ, ಇವತ್ತು ಅಧ್ಯಯನ ಮಾಡಬೇಕಾಗಿದೆ. ಹಾಗಾದರೆ ಇವತ್ತು ಇಲ್ಲೇನಂತಲ್ಲ 13, 14, 15 ನುಡಿಗಳು ನಿಮಗೆ ತ್ರಿಪದಿಗಳನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಆ 15 ತ್ರಿಪದಿಗಳಲ್ಲಿ ಯಾವ ರೀತಿಯಾಗಿ ಆ ತಾಯಿ ಹೇಳ್ತಾ ಹೋಗ್ತಾಳ, ಒಂದು ಸಂಸ್ಕೃತಿಯ ಸಂಸ್ಕಾರವನ್ನು ಬೆಳೆಸುವಂಥ ಒಂದು ನೆಲೆಯನ್ನು ಇವತ್ತು ಜನಪದ ಸಾಹಿತ್ಯ ಅಂತನ್ನುವಂಥದ್ದು ಏನು ಮಾಡ್ತಾ ಇದ್ದೀವಿ, ಹುಟ್ಟಿ ಹಾಕ್ತದ. ಬಹುಸಂಖ್ಯಾತರ ಒಂದು ಆಶೋತ್ತರಗಳ ಪ್ರತೀಕವೂ ಹೌದು. ಏನಂತಂದ್ರೆ ಎಷ್ಟೊಂದು ಆಶೋತ್ತರಗಳನ್ನು, ಆಸೆ ಆಕಾಂಕ್ಷೆಗಳನ್ನು ನಾವು ಹೊತ್ಕೊಂಡಾಗ ಅಲ್ಲಿ ಒಂದು ಜನಪದ ಸಾಹಿತ್ಯ ತನ್ನದೇ ಆದಂತಹ ಸಂಸ್ಕೃತಿಯ ಸತ್ವವನ್ನು ಬೀರ್ತಾ ಇದೆ ಅಂತನ್ನುವಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಜನಸಂಸ್ಕೃತಿಯ ಅಂತರಾಳದಲ್ಲಿ ಅವುಗಳ ಬೇರುಗಳಿವೆ. ಜನಸಂಸ್ಕೃತಿಯ ಅಂತರಾಳದಲ್ಲಿ ಜನರು ಸಾಂಸ್ಕೃತಿಕವಾದಂಥ ಒಂದು ಅಂತರಾಳವನ್ನು ಇವತ್ತೇನು ಮಾಡಿದಾರ, ಹುದುಗಿಸಿಟ್ಕೊಂಡಿದ್ದಾರೆ ತಮ್ಮಲ್ಲೇ. ಇವತ್ತು ನಿನ್ನೆಯದಲ್ಲ, ಎಂದು ಸಮಾಜ ಹುಟ್ಕೊಂಡಿದೆಯಲ್ಲ, ಅಂದಿನಿಂದ ನಾವು ಇಂದಿನವರೆಗೂ ಕೂಡ ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ಇಲ್ಲಿ ಈ ಜನಪದ ಸಾಹಿತ್ಯವನ್ನ ನೋಡ್ತಾನೆ ಹೋಗ್ತಾ ಇದ್ದೇವೆ, ಕೇಳ್ತಾನೆ ಹೋಗ್ತಾ ಇದ್ದೇವೆ. ಅದೇ ರೀತಿಯಾಗಿ ಇಲ್ಲಿ ಏನಾಗ್ತದೆ ಅಂತಂದ್ರೆ ನಾವು ಎರಡನೇ ಒಂದು ಹಂತಕ್ಕೆ ಬಂದಾಗ ಏನಂತಂದ್ರೆ ಇಲ್ಲಿ ಪ್ರಸ್ತುತವಾಗಿ ಯಾವ ರೀತಿಯಾಗಿ ಇಲ್ಲಿ ಕೊಡ್ಮಾಡ್ತಾ ಇದ್ದಾರೆ, ಜನಪದ ಗೀತೆಗಳು ಜನಪದ ಸಾಹಿತ್ಯದ ಒಂದು ಮುಖ್ಯ ಪ್ರಕಾರ. ಜನಪದ ಗೀತೆಗಳನ್ನುವಂಥವೇನದವ ಜನಪದ ಸಾಹಿತ್ಯದ ಒಂದು ಮುಖ್ಯವಾದಂಥ ಪ್ರಕಾರ. ಹಾಗಾದರೆ ಇದರಲ್ಲಿ ನಾವು 3 ವಿಭಾಗಗಳನ್ನು ಮಾಡ್ಬೋದು. ಒಂದು ಹೆಂಗಸ ಹಾಡು, ಗಂಡಸ ಹಾಡು, ಮಕ್ಕಳ ಹಾಡುಗಳು. ಇವತ್ತು ಗಂಡಸ ಹಾಡುಗಳ ಅಂತಂದಾಗ ಇಲ್ಲಿ ನಾವು ತಿಳ್ಕೊಳ್ಬೇಕಾದಂಥದ್ದು ಏನು ಅಂತಂದರೆ
ಸಾಹಿತ್ಯದಲ್ಲಿ ಹೆಂಗಸ ಹಾಡುಗಳು ಅಂತ ಬರ್ತವೆ. ಸೋಬಾನ ಪದಗಳು, ಗರತಿ ಹಾಡುಗಳು, ಜೋಗುಳ ಪದಗಳು ಇವೆಲ್ಲವೂ ಕೂಡ ಏನಾಗ್ತವೆ ಅಂತಂದ್ರೆ ಇಲ್ಲಿ ಹೆಂಗಸ ಹಾಡಿನಲ್ಲಿ ಸೃಷ್ಟಿಯಾಗ್ತವೆ. ಗಂಡಸ ಹಾಡುಗಳು ಅಂತಂದಾಗ ಇವತ್ತು ಅಲ್ಲಿ ತ್ರಿಪದಿಯನ್ನು ಭಜನಾ ಮುಖಾಂತರವಾಗಿ ಹಾಡ್ತಾರೆ. ಆ ನಂತರದಲ್ಲಿ ಇವತ್ತು ಅಲ್ಲಿ ಆ ಗಂಡಸರು ಏನು ಮಾಡ್ತಾ ಇದ್ರು ಅಂತಂದ್ರೆ ಮೊದಲಿನ ಕಾಲದಲ್ಲಿ ತಂದೆ ಅಪ್ಪಂದಿರು ಏನು ಮಾಡ್ತಾ ಇದ್ರು ಅಂತಂದ್ರೆ ಎತ್ತುಗಳನ್ನು ಹೂಡಿ ಹಂತಿಯನ್ನು ಕಟ್ತಾ ಇದ್ರು. ಬೆಳೆದ ಆದಮೇಲೆ ಆ ಬೆಳೆಯನ್ನು ನಾವು ಬಿತ್ತಬೇಕಲ್ಲ, ಬಿತ್ತಿದ್ದನ್ನು ಉತ್ಕೊಂಡು ತಕ್ಕೊಳ್ಬೇಕಲ್ಲ. ಆ ಬೆಳೆಯನ್ನು ತೆಗೆದುಕೊಳ್ಳುವಾಗ ಅಥವಾ ಅದನ್ನು ಒಕ್ಕಲು ಮಾಡುವಂಥ ಒಂದು ಸಂದರ್ಭದಲ್ಲಿ ಏನಾಗ್ತದೆ, ಅದನ್ನು ನಾವು ಹಂತಿಗಳನ್ನು ಕಟ್ತಾ ಇದ್ರು. ಹಂತಿಯನ್ನು ಕಟ್ತಾ ಇದ್ರು. ಆ ಹಂತಿಯನ್ನು ಕಟ್ಟಿ ಹಂತಿ ಹಾಡುಗಳನ್ನು ಇವತ್ತು ಏನು ಮಾಡ್ತಾ ಇದ್ರು ಅಂತಂದ್ರೆ ಅಲ್ಲಿ ಹಾಡುಗಳನ್ನು ಪ್ರಾರಂಭ ಮಾಡ್ತಾ ಇದ್ರು. ಹಂತಿ ಹಾಡುಗಳನ್ನು ಹಾಡ್ತಾ ಇದ್ರು. ಈ ರೀತಿಯಾಗಿ ಮಕ್ಕಳ ಹಾಡುಗಳು ಅಂತೇಳಿ ನಾವೇನು ಮಾಡ್ತೀವಿ, ವಿಭಾಗ ಮಾಡ್ತೀವಿ. ಈ ಒಂದು ಜನಪದ ಸಾಹಿತ್ಯ ಬಾಯಿಯಿಂದ ಬಾಯಿಗೆ, ಪೀಳಿಗೆಯಿಂದ ಪೀಳಿಗೆ ನೇರವಾಗಿ ಬರ್ತಾ ಇರುವಂಥ ಇವತ್ತು ಒಂದು ಕಂಠಸ್ಥವಾದಂಥ ಸಾಹಿತ್ಯ ಸಾಗಿ ಬಂದಂಥ ಒಂದು ಸಾಹಿತ್ಯವಾಗಿ ಇಲ್ಲಿ ಬೆಳವಣಿಗೆಯನ್ನು ಕಾಣ್ತದ. ಅದೇ ರೀತಿಯಾಗಿ ಇದರಲ್ಲಿ ಹೆಚ್ಚಾಗಿ ನಾವು ಕಾಣ್ತಾ ಇದ್ದೀವಿ ಏನಂತಂದ್ರೆ ತ್ರಿಪದಿ. ನೋಡಿ, 3 ಸಾಲಿನ ಒಂದು ಪದ್ಯ. ಈ 3 ಸಾಲಿನ ಒಂದು ಪದ್ಯಕ್ಕೆ ನಾವು ತ್ರಿಪದಿ ಅಂತ ಕರಿತೇವೆ. ವಿದ್ಯಾರ್ಥಿಗಳೇ, ನಾವು ತ್ರಿಪದಿಯ ಬಗ್ಗೆ ಹೇಳ್ತಾ ಇದ್ದೇವೆ. ಇಲ್ಲಿ ಜನಪದ ಸಾಹಿತ್ಯದಲ್ಲಿ ತ್ರಿಪದಿಗೆ ಅಗ್ರವಾದಂಥ ಒಂದು ಸ್ಥಾನ ಇದೆ. ಹಾಗಾದರೆ ಜನಪದ ಗೀತೆಗಳಲ್ಲಿ ಜನಪದ ಸಾಹಿತ್ಯಕ್ಕೆ ಒಂದು ಮುಖ್ಯವಾದಂಥ ಇವತ್ತು ಪ್ರಕಾರ ಅಂತ ನಾವು ಹೇಳ್ತಾ, ಇವತ್ತು ತ್ರಿಪದಿಗೆ ಇಲ್ಲಿ ತ್ರಿಪದಿಗಳನ್ನೇ ಇವತ್ತು ಸಿಂಹಪಾಲು. ಯಾಕೆ ತ್ರಿಪದಿಗಳನ್ನೇ ಸಿಂಹಪಾಲು ಆಗಿದ್ರೆ ಇಲ್ಲಿ ತ್ರಿಪದಿಗಳು ಛಂದಸ್ಸಾಲಿನಲ್ಲಿ ಇವತ್ತು ಅಗ್ರವಾದಂಥ ಸ್ಥಾನಗಳನ್ನು ತೆಗೆದುಕೊಂಡಂಥದ್ದು. ಯಾಕಂತಂದ್ರೆ ಇದು 3 ಸಾಲಿನ ಒಂದು ಇವತ್ತ ಏನಂತಂದ್ರೆ ತ್ರಿಪದಿ. 3 ಸಾಲುಗಳಿಂದ ಒಳಗೊಂಡಂಥ ತ್ರಿಪದಿ ಸಾಹಿತ್ಯ ಇದು. ಇವತ್ತು ನಾವೇನು ಒಂದು ಗರತಿಯ ಹಾಡನ್ನ ನೋಡ್ತಾ ಇದ್ದೇವೆ. ಹಬ್ಬಲಿಯವರ ರಸಬಳ್ಳಿ ಅನ್ನುವಂಥ ಒಂದು ಕಾವ್ಯ ಕೃತಿಯನ್ನು ಈಗ ನಾವು ಜನಪದ ಸಾಹಿತ್ಯವನ್ನು ನೋಡ್ತಾ ಇದ್ದೇವೆ. ಆ ಜನಪದ ಸಾಹಿತ್ಯದಲ್ಲಿ ನಾವು ತ್ರಿಪದಿಗೆ ಅಗ್ರವಾದಂಥ ಸ್ಥಾನವನ್ನು ಕೊಟ್ಟಿದ್ದೇವೆ. ಹಾಗಾದರೆ ಇಲ್ಲಿ ಬೇಂದ್ರೆಯವರು ಹೇಳಿದ್ರು ಒಂದು ಕಡೆಗೆ ತ್ರಿಪದಿಯೇ ಕನ್ನಡ ವೃತ್ತಗಳ ಗಾಯತ್ರಿ ಅಂತ ಯಾಕೆ ಹೇಳಿದ್ರಿ? ತ್ರಿಪದಿಯಲ್ಲೇ ಕನ್ನಡ ವೃತ್ತಗಳ ಗಾಯತ್ರಿ ಅಂತ ಯಾಕೆ ಹೇಳಿದ್ರು? ಇವತ್ತು ಛಂದಸ್ಸಾಲಿನಲ್ಲಿ, ಜನಪದ ಕಾವ್ಯ ಛಂದಸ್ಸಿನಲ್ಲಿ ತ್ರಿಪದಿಗೆ ಪ್ರಥಮ ಸ್ಥಾನ, ಅಗ್ರಸ್ಥಾನವನ್ನು ಇವತ್ತು ನಾವು ಕೊಡಮಾಡಿದಂಥದ್ದು. 3 ಸಾಲುಗಳುಳ್ಳಂಥ ಇವತ್ತು ಹಾಡು ಗಬ್ಬ. ನೋಡಿ, ಹಾಡು ಗಬ್ಬ, ಹಾಡು ಗಬ್ಬವಾದಂಥ ಒಂದು ಸಾಹಿತ್ಯ ಇದು. ಗಬ್ಬ ಮೀನ್ಸ್ ಕಬ್ಬ, ಕಬ್ಬ ಮೀನ್ಸ್ ಕಾವ್ಯ. ನೋಡ್ರಿ ಯಾಕೆ ಅರ್ಥಗಳು ಬರ್ತಾ ಇದ್ದಾವೆ. ಇವತ್ತು ಹಾಡು ಗಬ್ಬವಾದಂಥ ಒಂದು ಕಾವ್ಯ. ಈ ಗಬ್ಬ ಮೀನ್ಸ್ ಕಬ್ಬ, ಕಬ್ಬ ಮೀನ್ಸ್ ಕಾವ್ಯ. ಈ ಹಾಡು ಗಬ್ಬವಾದಂಥ ಒಂದು ಕಾವ್ಯ ಯಾವ ಕಾವ್ಯ? ಜನಪದ ಸಾಹಿತ್ಯ ಅಂತನ್ನುವಂಥ ಒಂದು ಕಾವ್ಯ. ಈ ಜನಪದ ಸಾಹಿತ್ಯ ಅತ್ಯಂತ ಒಂದು ಸರಳವಾದಂಥ ಒಂದು ಸಾಹಿತ್ಯ, ಸುಂದರ ಪದಲಾಲಿತ್ಯಗಳಿಂದ ಕೂಡಿದಂಥದ್ದು. ಇವತ್ತ ಈ ಒಂದು ಪದ್ಯ ಸಾಹಿತ್ಯ ಇವತ್ತು ಜನಪದ ಸಾಹಿತ್ಯವಾಗಿದೆ ಅನ್ನೋದನ್ನು ನಾವಿವತ್ತು ತಿಳ್ಕೊಂಡಿದ್ದೀವಿ. ಹಾಗಾದರೆ ಪ್ರಸ್ತುತ ಇಲ್ಲಿ ಹಾಡುಗಳನ್ನು ಕುರಿತು ಏನನ್ನ ಕುರಿತು? ಪ್ರಸ್ತುತ ಹಾಡುಗಳನ್ನು ಕುರಿತು ಏನಂತ ಹೇಳ್ತಾ ಇದ್ದಾರೆ ಇಲ್ಲಿ? ಜನಪದ ಸಾಹಿತ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಪ್ರಸ್ತುತ ಹಾಡುಗಳ ಕುರಿತು. ಪ್ರಸ್ತುತ ಹಾಡುಗಳ ಕುರಿತು ಇಲ್ಲಿ ಹೇಳ್ತಾ ಇರುವಂಥದ್ದು ಏನಂತಂದ್ರೆ ಹಬ್ಬಲಿಯವರ ರಸಬಳ್ಳಿ. ಹಬ್ಬಲಿಯವರ ರಸಬಳ್ಳಿ ಅಂತನ್ನುವಂಥ ಪ್ರಸ್ತುತ ಪದ್ಯಭಾಗದಲ್ಲಿ ಇಲ್ಲಿ ಜನಪದರು ಬದುಕಿ ಬಾಳಿದ, ಜನಪದರು ಬಾಳಿ ಬದುಕಿದ ರೀತಿ, ನೀತಿ, ನಡೆ, ನುಡಿ, ಆಚಾರ, ವಿಚಾರ. ನೋಡಿ, ಮುಖ್ಯವಾಗಿ ಬರ್ತಾ ಇರುವಂಥದ್ದು ಇಲ್ಲಿ ಒಂದಿಷ್ಟು ಅಂಶಗಳು ಏನಂತಂದ್ರೆ
ಇವತ್ತು ಪ್ರಸ್ತುತ ಹಾಡುಗಳನ್ನು ಕುರಿತು ಇವತ್ತು ಒಬ್ಬ ಗರತಿ ಇದ್ದಂಥವಳು ಜನಪದ ಸಾಹಿತ್ಯವನ್ನ ಯಾವ ರೀತಿಯಾಗಿ ಸೃಷ್ಟಿ ಮಾಡ್ತಾ ಇದ್ದಾಳೆ ಅಂತಂದ್ರೆ ಇಲ್ಲಿ ಅವು ಅಂಗಿನಂಚನ ಅಂದು ಅಂತಂದ್ರೆ ಇವತ್ತಿಗೂ ಕೂಡ ಪ್ರಸ್ತುತವಾಗಿರ್ತಾ ಇರುವಂಥದ್ದು ಬದುಕಿನಲ್ಲಿ ಬಾಳಿ ಬದುಕಿದಂಥ ಒಂದು ರೀತಿ ನೀತಿ ನಡೆ ನುಡಿ ಆಚಾರ ವಿಚಾರಗಳನ್ನ ಇವತ್ತು ಅದರ ಜೊತೆಗೇನೆ ನಾವು ಓದ್ತಾ ಇರುವಂಥದ್ದು ಅತ್ಯಂತ ಪ್ರಮುಖವಾದಂಥ ಒಂದು ಜನಪದ ಸಾಹಿತ್ಯ. ಹಾಗಾದರೆ ಅತ್ಯಂತ ಪ್ರಮುಖವಾದಂಥ ಒಂದು ಜನಪದ ಸಾಹಿತ್ಯ ಅಂತಂದಾಗ ತಾಯಿ ಮತ್ತು ತವರಿನ ಬಗೆಗೆ, ತಾಯಿ ಮತ್ತು ತವರಿನ ಬಗೆಗೆ ತಾಯಿ ಮತ್ತು ತವರಿನ ಬಗೆಗೆ ವ್ಯಕ್ತವಾಗ್ತಾ ಇರುವಂತ ಒಂದು ಅಪಾರವಾದಂಥ ಒಂದು ಪ್ರೀತಿ. ತಾಯಿ ತನ್ನ ತವರಿನ ಬಗೆಗೆ ಇಟ್ಕೊಂಡಂತ ಒಂದು ಅಪಾರವಾದಂಥ ಒಂದು ಪ್ರೀತಿ ನೋಡಿ, ಅಪಾರವಾದ ಪ್ರೀತಿ. ಈ ಪ್ರೀತಿಯನ್ನ ವ್ಯಕ್ತಪಡಿಸುವಂಥದ್ದೇ ಇವತ್ತು ಹಬ್ಬಲಿಯವರ ರಸಬಳ್ಳಿ ಅನ್ನುವಂಥ ಒಂದು ಕಾವ್ಯವನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಪ್ರೀತಿಯ ಒಂದು ಅಭಿಮಾನವನ್ನ, ಆ ಪ್ರೀತಿಯ ಒಂದು ಅಭಿಮಾನವನ್ನ ಇವತ್ತೇನು ಮಾಡಿದೆ ಅಂತಂದ್ರೆ ಜನಪದ ಸಾಹಿತ್ಯದಲ್ಲೇ ವ್ಯಕ್ತಪಡಿಸಿಕೊಂಡಿದೆ. ಅದೇ ರೀತಿಯಾಗಿ ನಾವಿವತ್ತ ಪ್ರಸ್ತುತ ಏನು ಅಂತಂದ್ರೆ ಇಲ್ಲಿ ಈ ಹಬ್ಬಲಿಯವರ ರಸಬಳ್ಳಿ ಅಂತನ್ನುವಂಥ ಕಾವ್ಯಕೃತಿಯ ಒಂದು ಏನಂತಂದ್ರೆ ಆಶಯವನ್ನ ನಾವು ನೋಡ್ಬೇಕಾಗಿದೆ. ಇವತ್ತು ನಾವು ಜನಪದ ಸಾಹಿತ್ಯ ಅಂತಂದ್ರೆ ಏನನ್ನೋದನ್ನು ಪರಿಚಯಿಸಿಕೊಂಡಿವಿ, ಜನಪದ ಸಾಹಿತ್ಯದ ಹಾಡುಗಳನ್ನು ಕುರಿತು ಪರಿಚಯಿಸಿಕೊಂಡಿವಿ. ಅದರ ಜೊತೆಗೇನ ಜನಪದ ಸಾಹಿತ್ಯದ ಒಂದು ಆಶಯ. ಹಾಗಾದ್ರೆ ಇದರ ಆಶಯ ಏನೈತಿ, ಮೂಲ ಉದ್ದೇಶ, ಹಬ್ಬಲಿಯವರ ರಸಬಳ್ಳಿ ಅಂತನ್ನುವಂಥ ಕಾವ್ಯದ ಒಂದು ಮೂಲ ಉದ್ದೇಶ ಏನಿದೆ ಇವತ್ತು ನೋಡ್ರಿ. ಯಾವತ್ತು ಹೇಳಿದ್ರು ಏನಂತಂದ್ರೆ ಇವತ್ತು ಜನಪದ ಸಾಹಿತ್ಯ ಅಂತನ್ನುವಂಥದ್ದು ಅಂದಿನ ಜನ ಬಾಳಿ ಬದುಕಿದಂಥ ಒಂದು ರೀತಿ ನೀತಿ ನಡೆ ನುಡಿ ಆಚಾರ ವಿಚಾರ ಜೊತೆಗೆ ಒಬ್ಬ ತಾಯಿ ತನ್ನ ತವರಿನ ಬಗ್ಗೆ ವ್ಯಕ್ತಪಡಿಸಿದಂಥ ಅಪಾರವಾದಂಥ ಒಂದು ಪ್ರೀತಿಯ ಅಭಿಮಾನವನ್ನು ಏನು ಮಾಡ್ತಾ ಇದೆ ಅಂತಂದ್ರೆ ಈ ಹಬ್ಬಲಿಯವರ ರಸಬಳ್ಳಿ ಅಂತನ್ನುವಂಥ ಕಾವ್ಯ ಆ ಪ್ರೀತಿಯ ಹಾರೈಕೆಯೊಂದಿಗೆ ಇವತ್ತು ಪ್ರಸ್ತುತ ಪಡ್ತಾ ಇದೆ. ಹಾಗಾದರೆ ಜನಪದ ಸಾಹಿತ್ಯದಲ್ಲಿ ತ್ರಿಪದಿ ಪದ್ಯದ ಪ್ರಕಾರಗಳಿಗೆ ಸಂಬಂಧಿಸಿದ್ದಾಗಿದೆ ನೋಡ್ರಿ. ಏನಂತಂದ್ರೆ ಜನಪದ ಸಾಹಿತ್ಯದಲ್ಲಿ ತ್ರಿಪದಿ ಇದರೊಳಗೆ ಅರ್ಥ ಇದೆ. ತ್ರಿಪದಿ, ತ್ರಿ ಅಂತಂದ್ರೆ ಮೂರು, ನಾವು ಯಾವಾಗಲೂ ನೆನಪಿಕೊಳ್ಬೇಕಾದಂಥದ್ದು ಮೂರು ಸಾಲು, ಮೂರು ಸಾಲುಗಳ ಉಳ್ಳಂತ ಒಂದು ಹಾಡುಬದ್ಧವಾದಂಥ ಒಂದು ಸಾಹಿತ್ಯವಾಗಿ ಇದೇನಾಗ್ತಾ ಇದೆ, ಹೊರಹೊಮ್ತಾ ಇದೆ. ಅದೇ ರೀತಿಯಾಗಿ ಜನಪದ ಸಾಹಿತ್ಯದಲ್ಲೇ ತ್ರಿಪದಿಯು ಪದ್ಯ ಪ್ರಕಾರಗಳಲ್ಲೇ ಇವತ್ತು ಪದ್ಯ ಪ್ರಕಾರಗಳಿಗೆ ಸಂಬಂಧಿಸಿದ್ದಾಗಿದೆ. ತ್ರಿಪದಿ ಅನ್ನೋದೇನಾಗಿದ್ರೆ ಪದ್ಯ ಪ್ರಕಾರಗಳಿಗೆ ಸಂಬಂಧಿಸಿದ್ದಾಗಿದೆ. ಅದು ಜನಪದ ಗೀತ ಪ್ರಕಾರ ತುಂಬಾ ಜನಪ್ರಿಯವಾದಂಥದ್ದು ನೋಡ್ರಿ. ಜನಪದ ಗೀತ ಪ್ರಕಾರ ಅಂತನ್ನುವಂಥದ್ದು, ಜನಪದ ಸಾಹಿತ್ಯ ಅಥವಾ ಜನಪದ ಗೀತೆಗಳು ಅಂತನ್ನುವಂಥವೇನದಾವಲ್ಲ, ಈ ಗೀತೆಗಳು ಬಹಳಷ್ಟು ಜನಪ್ರಿಯವಾದಂಥದ್ದು. ತ್ರಿಪದಿಗಳಲ್ಲಿ ನಾವು ಮುಖ್ಯವಾಗಿ ನೋಡ್ತಾ ಇದ್ದೇವೆ ಏನಂತಂದ್ರೆ ಬಡತನ ಮತ್ತು ಸಿರಿತನ. ಏನು ನೋಡ್ತಿದ್ದೀವಿ ತ್ರಿಪದಿಯಲ್ಲಿ ನಾವು ಇವತ್ತು? ಬಡತನ, ಸಿರಿತನ. ಹೌದಾ? ಒಂದನೇ ಒಂದು ತ್ರಿಪದಿಯನ್ನು ನೋಡಿದಾಗ ಬಡತನ ಮತ್ತು ಸಿರಿತನವನ್ನು ಕುರಿತು ನೋಡ್ತಾ ಹೋಗ್ತಾ ಇದ್ದಾರೆ. ಅಲ್ಲಿ ನಡೆ ನುಡಿ, ನಡೆ ನುಡಿ, ಹೌದಾ? ಅದರ ಜೊತೆಗೆ ನೆರೆಹೊರೆಯವರ ಸಂಬಂಧ, ನೆರೆಹೊರೆ ಸಂಬಂಧ, ನೆರೆಹೊರೆಯವರ ಸಂಬಂಧಗಳು ಹೆಂಗೆ ನಮಗಿರ್ತವೆ ಅಂತನ್ನುವಂಥದ್ದನ್ನ ನಾವಿಲ್ಲಿ ವ್ಯಕ್ತಪಡಿಸಿಕೊಳ್ಬೇಕಾದಂಥದ್ದು ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಇಲ್ಲಿ ತ್ರಿಪದಿಗಳಲ್ಲಿ ನಾವು ಬಡತನ, ಸಿರಿತನ, ಅದರ ಜೊತೆಗೆ ನಡೆ ನುಡಿ, ನೆರೆಹೊರೆ ಸಂಬಂಧಗಳು, ಬಡತನದ ಆ ಬದುಕಿನ ಸಿಹಿ ಮತ್ತು ಕಹಿ ನೋಡಿ, ಸಿಹಿ ಮತ್ತು ಕಹಿ, ಬಡತನದ ಇವತ್ತು ಅಲ್ಲಿರುವಂಥ ಒಂದು ಬದುಕಿನ, ಬಡತನದ ಬದುಕಿನ ಸಿಹಿ ಮತ್ತು ಕಹಿ ಹಾಗೂ ತವರು ಮನೆಯ ಆ ತನ್ನನೆಯ ನೆನಪು,
ನೋಡ್ರಿ, ಆ ತಾಯಿಗೆ ತನ್ನ ತವರು ಮನೆಯ ತನ್ನನೆಯ ಒಂದು ನೆನಪು ಇಲ್ಲಿ ಆಗ್ತಾ ಇದೆ. ಇದರೊಳಗೆ ಜನಪದರು ಕಂಡಂತ ತಾಯಿಯ ರೂಪ ಸ್ವರೂಪ ನೋಡ್ರಿ, ತಾಯಿಯ ರೂಪ ಮತ್ತು ಸ್ವರೂಪ. ಜನಪದರು ಕಂಡಂತ ತಾಯಿಯ ರೂಪ ಮತ್ತು ಸ್ವರೂಪ ಯಾವ ರೀತಿಯಾಗಿದೆ ಅನ್ನೋದನ್ನ ಇವತ್ತು ಅಗರತಿ ಹೇಳ್ತಾ ಇದ್ದಾಳೆ. ಇಲ್ಲಿ ಆ ತಾಯಿ ತೋರಿದಂತ ಒಂದು ಪ್ರೀತಿ, ಮಕ್ಕಳನ್ನ ಒಂದು ಬೆಳೆಸಿದಂತ ರೀತಿ, ತಾಯಿ ನಮಗೆ ತೋರ್ತಾ ಇರುವಂತ ಒಂದು ರೀತಿ, ಆ ಮಕ್ಕಳನ್ನ ಬೆಳೆಸಿ ಲಾಲನೆ ಪಾಲನೆ ಪೋಷಣೆ ಮಾಡಿದಂತ ಒಂದು ರೀತಿ, ಜನಪದ ಲೋಕದ ಸುತ್ತಲಿನ ಒಂದು ಸಂಸ್ಕೃತಿ ಬಿತ್ತರಿಸುವಂತ ಹಾಡು ಪಾಡಿನೊಂದಿಗೆ ತಾಯಿ ಮತ್ತು ಇವತ್ತ ತವರಿನ ಬಗೆಗೆ ಪ್ರೀತಿ ಇಲ್ಲಿ ಅಭಿವ್ಯಕ್ತಗೊಂಡಂಥದ್ದು. ತಾಯಿ ಮತ್ತು ತವರಿನ ಬಗೆಗೆ ಇರುವಂತಹ ಒಂದು ಪ್ರೀತಿಯನ್ನ ಜನಪದ ಸಾಹಿತ್ಯ ಹಿಡಿದಿಡುವಂತ ಒಂದು ಕೆಲಸವನ್ನ ಇಲ್ಲಿ ಮಾಡ್ತು. ಅದೇ ರೀತಿಯಾಗಿ ಜನಪದ ಸಾಂಸ್ಕೃತಿಕ ಪರಂಪರೆಯ ಮೌಲ್ಯಗಳು ಕೂಡ ಇಲ್ಲಿ ಅಡಕವಾದಂಥದ್ದು. ಸಾಂಸ್ಕೃತಿಕ ಪರಂಪರೆ ಅಂತಂದಾಗ ನೋಡಿ, ಸಂಸ್ಕೃತಿಯ ಪರಂಪರೆ, ಸಂಸ್ಕೃತಿಯ ಪರಂಪರೆಯು ಕೂಡ ಇವತ್ತೇನಾಗಿದೆ ಅಂತಂದ್ರೆ ಈ ಒಂದು ಜನಪದ ಸಾಹಿತ್ಯದಲ್ಲಿ ಅಡಕವಾದಂಥದ್ದು. ಇವತ್ತು ನಾವು ಈ ಮೌಲ್ಯಗಳನ್ನ ನೋಡ್ತಾ ಹೋಗ್ತಾ ಇದ್ದೇವೆ. ಹಾಗಾದ್ರೆ ನಾವು ಇಲ್ಲಿ ಹಬ್ಬಲಿಯವರ ರಸಬಳ್ಳಿ ಅನ್ನುವಂತ ಒಂದು ಜನಪದ ಸಾಹಿತ್ಯದ ಒಂದು ಸಾರಾಂಶವನ್ನ ನೋಡ್ತಾ ಹೋಗೋಣ. ಒಂದನೇ ಒಂದು ಪದ್ಯವನ್ನ ನೋಡೋಣ. ಇಲ್ಲಿವರೆಗೆ ನಾವೇನ್ ಮಾಡಿದೀವಿ? ಜನಪದ ಸಾಹಿತ್ಯದ ಪರಿಚಯವನ್ನ ಮಾಡ್ಕೊಂಡಿದ್ದೀವಿ, ಜನಪದದ ಪ್ರಸ್ತುತ ಹಾಡುಗಳನ್ನು ಕುರಿತು ನೋಡಿದ್ದೀವಿ. ಈ ಒಂದು ಜನಪದ ಸಾಹಿತ್ಯದ ಆಶೆ ಏನಾಗಿದೆ? ಇಲ್ಲಿ ಬದುಕಿನ ಸಿಹಿ ಕಹಿ ಘಟನೆಗಳು, ನೆರೆಹೊರೆಯ ಸಂಬಂಧಗಳು, ನಡೆನುಡಿ, ಆಚಾರ ವಿಚಾರಗಳು, ಅದರ ಜೊತೆಗೆ ಬದುಕಿನ ಆ ತನ್ನನೆಯ ನೆನಪು. ಯಾವುದರ ನೆನಪು? ಆ ತವರಿನ ತನ್ನನೆಯ ಒಂದು ನೆನಪನ್ನು ಮಾಡ್ಕೊಳ್ತಾ ಇರುವಂಥ ಆ ಹೆಣ್ಣುಗಳು, ಆ ತಾಯಿ, ಅದರ ಜೊತೆಗೆ ತಾಯಿಯ ಒಂದು ರೂಪ ಸ್ವರೂಪದ ಜೊತೆಗೆ ಅಲ್ಲಿ ಆ ತಾಯಿ ತೋರಿದಂಥ ಮಕ್ಕಳಲ್ಲಿ ಪ್ರೀತಿ, ಮಕ್ಕಳಲ್ಲಿ ಆ ತಾಯಿ ತೋರಿದಂಥ ಒಂದು ಪ್ರೀತಿ, ಆ ತಾಯಿ ಆ ಮಕ್ಕಳನ್ನು ಬೆಳೆಸುವಂಥ ಒಂದು ರೀತಿಯನ್ನು ನಾವೇನು ಮಾಡಿದೀವ ಇಲ್ಲಿ ನೋಡಿದ್ದೀವಿ. ಒಂದು ಸಂಸ್ಕೃತಿ ಅಂತನ್ನುವಂಥದ್ದು ಯಾವ ರೀತಿಯಾಗಿ ಆ ತಾಯಿಯ ತವರಿನ ಬಗ್ಗೆ ಆ ತಾಯಿ ವ್ಯಕ್ತಪಡಿಸ್ತಾ ಇರುವಂಥ ಒಂದು ಹಾಡು ನೀತಿ ನಿಯಮಗಳನ್ನು ಅದು ಇಲ್ಲಿ ಅಭಿವ್ಯಕ್ತಗೊಳಿಸ್ತದ ಅನ್ನೋದನ್ನು ನಾವು ನೋಡಿದ್ದೀವಿ. ಹಾಗಾದರೆ ಇಲ್ಲಿ ಒಂದನೇ ಒಂದು ತ್ರಿಪದಿಯೊಳಗೆ ಏನು ಹೇಳ್ತಾರೆ? ಹಾಗಾದರೆ ಬಡತನ ಸಿರಿತನದ ಕುರಿತು ಮೊದಲೆರಡು ಪದ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಬಡತನ ಮತ್ತು ಸಿರಿತನವನ್ನು ಕುರಿತು ಮೊದಲೆರಡು ಪದ್ಯಗಳನ್ನು ನೋಡ್ತೇವೆ. ಹಾಗಾದರೆ ಆ ಮೊದಲೆರಡು ಪದ್ಯಗಳಲ್ಲಿ ಯಾವ ತ್ರಿಪದಿ? ಹಾಗಾದರೆ ಒಂದನೇ ಒಂದು ತ್ರಿಪದಿಯಲ್ಲಿ ಹೇಳಿದ್ರು, ಬಂಗಾರ ಬಳೆ ಇಟ್ಟು ಬೈಬೇಡ ಬಡವರಣ, ಬಂಗಾರ ಬಳೆ ಇಟ್ಟು ಬೈಬೇಡ ಬಡವರಣ, ಬಂಗಾರ ನಿನಗೆ ಸ್ಥಿರವಲ್ಲ, ಬಂಗಾರ ನಿನಗೆ ಸ್ಥಿರವಲ್ಲ, ಮಧ್ಯಾಹ್ನದ ಬಿಸಿಲು ಕೊಳ್ಳೋದು ತಡವಲ್ಲ. ನೋಡ್ರಿ, ಬಂಗಾರ ಬಳೆ ಇಟ್ಟು ಬೈಬೇಡ ಬಡವರಣ ಅಂದ್ರೆ ಬಡತನ ಮತ್ತು ಸಿರಿತನವನ್ನು ಕುರಿತು ಹೇಳ್ತಾ ಇರುವಂತ ಒಂದು ಪದ್ಯ. ಬಂಗಾರ ಬಳೆ ಇಟ್ಟು ಮಾತ್ರ ನಾನು ಶ್ರೀಮಂತರಲ್ಲ, ಬಂಗಾರ ಇವತ್ತು ಮೈ ಮೇಲೆ ಇದ್ದ ತಕ್ಷಣದಲ್ಲ ಇವತ್ತು ಅವುಗಳನ್ನು ತಗೊಂಡು ನಾವು ಬಡವರನ್ನು ಬೈಯೋದು ಬೇಡ. ಬಂಗಾರವು ಸಿರಿತನವು ಯಾರಿಗೂ ಸ್ಥಿರವಲ್ಲ. ನೋಡಿ, ಸಿರಿತನ ಸ್ಥಿರವಲ್ಲ. ಯಾಕೆ ಸ್ಥಿರವಲ್ಲ? ಇದು ಮಧ್ಯಾಹ್ನದ ಬಿಸಿಲಿನ ಹಾಗೆ. ಇವತ್ತು ಬೆಳಗಾಯಿತು ಅಂತಂದ್ರೆ ಇವತ್ತು ನಾವು ಸೂರ್ಯೋದಯವನ್ನು ಕಾಣ್ತೇವೆ, ಮಧ್ಯಾಹ್ನದಲ್ಲೇ ಬಿಸಿಲನ್ನು ಕಾಣ್ತೇವೆ. ತದನಂತರದಲ್ಲಿ ಇವತ್ತು ರಾತ್ರಿ ಆಯಿತು ಅಂತಂದರೆ ನೆರಳನ್ನು ಕಾಣ್ತೇವೆ, ರಾತ್ರಿ ಇವತ್ತು ಕತ್ತಲೆಯನ್ನು ಕಾಣ್ತೇವೆ. ಆ ರೀತಿಯಾಗಿ ಬಂಗಾರ ಬಳೆ ಇಟ್ಟು ಬಂಗಾರ ಬಳೆಗಳನ್ನು ಕೈಗಳಲ್ಲಿ ತೊಟ್ಕೊಂಡು ಬಡವರನ್ನ ಬೈಬೇಡ. ಬಂಗಾರ ನಿನಗೆ ಸ್ಥಿರವಲ್ಲ, ಬಂಗಾರವು ಸಿರಿತನವು, ಬಂಗಾರ ಮೀನ್ಸ್ ಸಿರಿತನ. ಆ ಸಿರಿತನವು ಕೂಡ ಇವತ್ತು ಯಾರಿಗೂ ಶಾಶ್ವತವಾದಂಥದ್ದಲ್ಲ, ಸ್ಥಿರವಾದಂಥದ್ದಲ್ಲ. ಮಧ್ಯಾಹ್ನದ ಬಿಸಿಲು ಉಳ್ಳೋದು ತಡವಲ್ಲ. ನೋಡ್ರಿ, ಮಧ್ಯಾಹ್ನದ ಬಿಸಿಲು ತನ್ನಿಂತಾನೇ ಇವತ್ತು ಸಂಜೆಯಂತೆ ಇವತ್ತು ಹೊರಡುತ್ತಾ ಇದೆ, ಜಾರ್ತಾ ಇದೆ. ಅದು ತಡವಿಲ್ಲದಂತೆ.
ಯಾವ ರೀತಿಯಾಗಿ ಅದು ತಡವಿಲ್ಲದಂತೆ ಇವತ್ತು ಜಾರಿ ಹೋಗ್ತಾ ಇದೆಯೋ, ಬಿಸಿಲು ಹೋಗಿ ಇವತ್ತು ಸಂಜೆ ಆಗ್ತಾ ಇದೆಯೋ, ಆ ರೀತಿಯಾಗಿ ಸಿರಿತನವೂ ಕೂಡ ಯಾವ ಹೊತ್ತಿನಲ್ಲಾದರೂ ಕೂಡ ಹೊರಟು ಹೋಗ್ಬೋದು. ಸಿರಿತನ ಯಾವ ಹೊತ್ತಿನಲ್ಲಾದರೂ ಕೂಡ ಹೊರಟು ಹೋಗ್ಬೋದ್ರಿ. ಅಂದರೆ ಸಿರಿತನ ಬಂದಾಗ ಬಡವರನ್ನ ತಿರಸ್ಕಾರದಿಂದ ಕಾಣಬಾರದು. ಅಂದ್ರೆ ಇದರ ಅರ್ಥ ಏನು? ಸಿರಿತನ ಬಂದಾಗ ಬಡವರನ್ನ ಇವತ್ತು ತಿರಸ್ಕಾರ ಭಾವದಿಂದ ಕಾಣಬೇಡ. ಬಡತನ ಸಿರಿತನಗಳು ಯಾರಿಗೂ ಶಾಶ್ವತವಾದವಲ್ಲ ಎಂಬ ಎಚ್ಚರಿಕೆಯನ್ನು ಇವತ್ತು ಏನ್ ಮಾಡ್ತಾ ಇದೆ ಅಂತಂದ್ರೆ ಜನಪದ ಸಾಹಿತ್ಯ ನಮಗಿಲ್ಲಿ ತಿಳಿಸಿಕೊಡ್ತಾ ಇದೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಎರಡನೇ ಒಂದು ತ್ರಿಪದಿಯನ್ನು ನೋಡಬೇಕಾಗಿದೆ. ಎರಡನೇ ಒಂದು ತ್ರಿಪದಿಯನ್ನು ನೋಡಿದಾಗ ಬಡತನ ಬಂದಾರ ಬಡಿಬೇಡ ಬಾಲರಣ, ಬಡತನ ಬಂದಾರ ಬಡಿಬೇಡ ಬಾಲರಣ, ಆಡ್ಯಾಡಿ ಬಂದು ತೊಡಿ ಮ್ಯಾಲ ಆಡಿದರ, ಆಡ್ಯಾಡಿ ಬಂದು ತೊಡಿ ಮ್ಯಾಲ ಆಡಿದರ ಬಡತನವೆಲ್ಲ ಬಯಲಾಗ. ನೋಡ್ರಿ, ಬಡತನವೆಲ್ಲ ಬಯಲಾಗೆ. ಯಾಕೆ ಬಯಲಾಗ್ತಾ ಇದೆ ಬಡತನ? ನೋಡ್ರಿ, ಬಡತನ ಬಂದಾಗ ಮಕ್ಕಳನ್ನ ಬೈಬೇಡ, ಹೊಡಿಬೇಡ. ನಮಗೆ ಬಡತನ ಐತೆ ಅಂತಂದ್ರೆ ಇವತ್ತೊಂದು ಗಾದೆ ಮಾತಿದೆ, ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಇವತ್ತು ಬಡವನ ಕೋಪ ದವಡೆಗೆ ಮೂಲ. ಬಡವನ ಕೋಪವನ್ನು ಏನಿದ್ರು ನಾವು ಇವತ್ತು ದವಡೆ ಹಲ್ಲು ಕಚ್ಚುವುದರಲ್ಲ ಇವತ್ತು ತೋರಿಸ್ತಾ ಇದ್ದೀವಿ ವಿನಃ ಬೇರೆ ಯಾವುದರಲ್ಲಿ ತೋರಿಸ್ತಾ ಇಲ್ಲ. ಹಾಗೆ ಬಡತನ ಬಂದಾಗ ಮಕ್ಕಳನ್ನ ನಾವು ಹೊಡಿದು ಬೇಡ. ಬಡತನದ ನೋವು ಸಂಕಟಗಳನ್ನ ಮುಗ್ಧರಾದಂತ ಇವತ್ತ ಆ ಮಕ್ಕಳ ಮೇಲೆ ತೀರಿಸಿಕೊಳ್ಳೋದು ಬೇಡ. ನಾವು ತೀರಿಸಿಕೊಳ್ಳೋದು ಬೇಡ. ನೋಡ್ರಿ, ನಮ್ಮ ಸಂಕಟ ನೋವುಗಳನ್ನ ಆ ಮಕ್ಕಳನ್ನ ಪಡೆದಾಗ ಅವು ನಿವಾರಣೆ ಆಗ್ತದೆ ಅದು ಮಾತ್ರ ಇವತ್ತು ಸುಳ್ಳು. ಅದಕ್ಕೆ ಹೇಳ್ತಾರ, ಅವು ಬಡತನ ಸಿರಿತನದ ಭೇದವನ್ನ ಅರಿಯಲಾರದಿದ್ದವು. ನೋಡ್ರಿ, ಬಡತನ ಮತ್ತು ಸಿರಿತನದ ಭೇದವನ್ನ ಇವತ್ತು ಆ ಮಕ್ಕಳು ಅರ್ಥಕೊಂಡಿಲ್ಲ. ಯಾಕಂತಂದ್ರೆ ಅವಕ್ಕೆ ಇನ್ನೂ ಪ್ರಪಂಚದ ಜ್ಞಾನ ಇಲ್ಲ. ಮಕ್ಕಳು ದೇವರಿದ್ದಾಗೆ, ದೇವರಿಗೆ ಸಮಾನ ಅಂತ ಹೇಳ್ತಾರೆ. ಅದಕ್ಕೆ ಮಕ್ಕಳು ಆಟ ಆಡಾಡಿ ಬಂದು ಇವತ್ತು ತೊಡಿ ಮೇಲೆ ಕುಳಿಸ್ಕೊಂಡ್ಬಿಟ್ರೆ, ತೊಡಿ ಮೇಲೆ ಏರ್ ಕೂತ್ರೆ ನಮಗೆ ಎಷ್ಟೊಂದು ಸಮಾಧಾನ ಅನಿಸ್ತದೆ. ತೊಡಿ ಮೇಲೆ ಕುಳಿತು ತಮ್ಮ ಬಾಲ ಭಾಷೆಗಳನ್ನು ಆಡುತ್ತಿದ್ದಾರೆ, ಆ ತೊದಲು ನುಡಿಗಳನ್ನು ಆಡುತ್ತಿದ್ದಾರೆ. ಮಕ್ಕಳು ತಮ್ಮ ತೊದಲು ನುಡಿಗಳನ್ನು ಆಡ್ತಾ ಇದ್ರೆ ಇವತ್ತು ನಮಗೆ ಎಷ್ಟೊಂದು ಖುಷಿ ಆಗ್ತದೆ. ಆ ಕ್ಷಣದಲ್ಲಿ ನಾವು ಆ ಬಡತನವನ್ನು ಮರೆತು ಬಿಡ್ತೇವೆ. ಮರೆತು ಬಿಟ್ಟು ಏನು ಮಾಡ್ತೀವಿ? ಬಡತನದ ಬೇಗೆ ಇವತ್ತು ಮರೆಯುವುದರಲ್ಲಿ ಯಾವುದೇ ರೀತಿಯಾದಂಥ ಸಂದೇಹವಿಲ್ಲ ಅನ್ನೋದನ್ನ ನಾವು ಜನಪದ ಸಾಹಿತ್ಯವನ್ನು ನೋಡಿದಾಗ ಇವತ್ತು ತಿಳ್ಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ, ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಒಂದು ಉದಾಹರಣೆಯನ್ನು ಹೇಳ್ತಾ ಇದ್ದೀನಿ. ಏನಂತಂದ್ರೆ ಇವತ್ತು ಏನಂತಂದ್ರೆ ಇಲ್ಲಿ ಮಕ್ಕಳು ಇದ್ದಂಥ ಮನೆಗೆ ಬೀಸಣಿಗೆ ಆತಕ, ಮಕ್ಕಳಿದ್ದ ಮನೆಗೆ ಬೀಸಣಿಗೆ ಆತಕ, ಕೂಸು ಕಪ್ಪೆಯ ಒಳಹೊರಗ ಆಡಿದ್ರ ಬೀಸಣಿಗೆ ಗಾಳಿ ಸುಳಿದಾವ ಅಂತ ಹೇಳ್ತಾರೆ. ಮಕ್ಕಳಿದ್ದಂಥ ಮನೆಗೆ ಬೀಸಣಿಗೆ ಅದಕ್ಕೆ ಚಾಮರ ಅದಕ್ಕೆ ಬೇಕಾಗೈತಿ. ಇವತ್ತು ಮಕ್ಕಳು ಹೊರಗ ಒಳಗ ಅಡ್ಡಾಡ್ಬಿಟ್ರೆ ಅದನ್ನೊಂದು ಇವತ್ತು ಚಾಮನಿ ಹಾಗೆ ಬಿರುಗಾಳಿ ಬೀಸ್ತದ ಅಂತನ್ನುವಂಥ ಮಾತನ್ನು ನಾವೆಲ್ಲ ಕೇಳ್ತಾ ಇದ್ದೀವಿ. ಅದೇ ರೀತಿಯಾಗಿ ನಾವು ಇವತ್ತು ಎರಡು ತ್ರಿಪದಿಗಳನ್ನು ನೋಡಿದ್ದೇವೆ. ಒಂದು ಮತ್ತು ಎರಡನೇ ತ್ರಿಪದಿಗಳನ್ನು ನೋಡಿದ ಸಾಲುಗಳನ್ನು ಅಲ್ಲಿ ನಾವು ಏನೇನು ತಿಳ್ಕೋಬಹುದು ಅಂತಂದ್ರೆ, ಬಡತನ ಮತ್ತು ಸಿರಿತನವನ್ನು ಕುರಿತು ಮೊದಲ ಎರಡು ಪದ್ಯಗಳಲ್ಲಿ ಇವತ್ತು ಹೇಳಲಾಗಿದೆ. ಬಡತನ ಬಂದಾಗ ನಾವು ಇವತ್ತು ಕುಗ್ಗಲಾರದೆ, ಶ್ರೀಮಂತಿಕೆ ಬಂದಾಗ ನಾವು ಹಿಗ್ಗಲಾರದೆ ಒಂದು ಸ್ಥಿತಿಯೊಳಗೆ ನಾವು ಇದ್ದು ಬಿಟ್ಟಿವಿ ಅಂತಂದ್ರೆ ಇವತ್ತೇನಾಗ್ಬೋದು, ನಾವು ಏನನ್ನು ಸಾಧಿಸಬೇಕು ಅಂದ್ಕೊಂಡಿದ್ದೀವಲ್ಲ ಅದನ್ನು ಮಾಡಲು ಇವತ್ತು ಸಾಧ್ಯ ಇದೆ ಅನ್ನೋದನ್ನು ನಾವು ಜನಪದ ಸಾಹಿತ್ಯವನ್ನು ತಿಳ್ಕೊಂಡಾಗ, ಕೇಳಿದಾಗ ನಮಗೆ ಅರಿವಿಗೆ ಬರ್ತಾ ಇರುವಂಥದ್ದನ್ನು ವಿದ್ಯಾರ್ಥಿಗಳೇ ನಾವು ನೋಡ್ತಾ ಇದ್ದೇವೆ. ಹಾಗಾದರೆ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ನಾವು ಮುಂದಿನ ಒಂದು ಇವತ್ತು ಕಾವ್ಯಗಳನ್ನು ಅಥವಾ ತ್ರಿಪದಿಯನ್ನು ನೋಡ್ತಾ ಹೋಗೋಣ. ಧನ್ಯವಾದ.